ಶುರುವಾಗ್ತಾ ಇದೆ, ಅದಕ್ಕೋಸ್ಕರ ಕ್ಷಮೆಯಾಗಲಿ. ಥ್ಯಾಂಕ್ ಯು ಎಲ್ಲ ನಮಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಬಂದಿರೋಂಥ ಎಲ್ಲ ಗೆಸ್ಟ್ಗಳಿಗೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮಹಿಳೆಯರಿದ್ದಾರೆ, ಇಲ್ಲೇ ಮಹಿಳೆಯರ ಕಾರ್ಯಕ್ರಮ. ಸೊ ಎಲ್ಲರೂ ನಿಂತಿರೋದು ನೋಡಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಿದ್ದಾರೆ, ಸ್ಟ್ರಾಂಗ್ ವುಮೆನ್ ಇದ್ದಾರೆ. ಸೊ ಅದನ್ನು ನೋಡ್ತಾ ತುಂಬ ಕಣ್ಣು ತುಂಬ ಬರ್ತಿದೆ ಈ ಕಾರ್ಯಕ್ರಮಕ್ಕೆ, ಮತ್ತೆ ಹೆಮ್ಮೆ ಅನ್ನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ನಡುವೆ ನಮ್ಮ ಸೀನಿಯರ್ ಸೋಷಿಯಲ್ ವರ್ಕರ್ ಆ್ಯಂಡ್ ಸೀನಿಯರ್ ಜರ್ನಲಿಸ್ಟ್ ಅಡ್ವೊಕೇಟ್ ಶ್ರೀಮಾನ್ ಶ್ರೀ ಶಶಿಕುಮಾರ್ ಸರ್ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಇಲ್ಲಿ ಎಲ್ಲರಿಗಿಂತ ಸೀನಿಯರ್ ಆಗಿದ್ದಾರೆ, ನಮಗೋಸ್ಕರ ಬಂದಿದ್ದಾರೆ. ತುಂಬ ತುಂಬ ಹೃತ್ಪೂರ್ವಕ ಸ್ವಾಗತ ಸರ್ ತಮಗೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎರಡು ಉದ್ದೇಶ ಮಾತಾಡಬೇಕು, ಹೆಣ್ಮಕ್ಳು ಪರವಾಗಿ ಪೆಟಿಷನ್ ಸೈನ್ ಮಾಡಿದ್ದೀರಾ, ಮತ್ತೆ ಸಾಕಷ್ಟು ಮುಂದೆ ಪೆಟಿಷನ್ ಮೂಲಕ ಈ ಜಸ್ಟಿಸ್ನ ಕೊಡಿಸ್ಬೇಕಂತ ಕೇಳ್ಕೊತೀನಿ ಇಲ್ಲೇನೆ. ಥ್ಯಾಂಕ್ ಯು ಸರ್. ಸೊ ನಮ್ಮ ಮಧ್ಯದಲ್ಲಿ ವಂದನಾ ಮ್ಯಾಮ್ ಬರಬೇಕಾಗಿತ್ತು, ಬರಲಿಲ್ಲ, ಫ್ರಮ್ ರಮನ್ ಪಾಲಿಟೆಕ್ನಿಕ್. ಸೊ ನಾವು ಕೇಳ್ಕೊಂಡಾಗ ರಮನ್ ಪಾಲಿಟೆಕ್ನಿಕ್ ಕಾಲೇಜ್ಗೆ ಜಸ್ಟ್ ಹೋಗಿದ ತಕ್ಷಣ ವಂದನಾ ಮ್ಯಾಮ್ ಇಸ್ ಸಚ್ ಅ ಸೂಪರ್ ಪವರ್ ಲೇಡಿ, ಈ ಥರ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದರೆ ಈ ಥರದ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ವಿದೌಟ್ ಸೆಕೆಂಡ್ ಥಾಟ್ ನಿಮಗೆ ಸಪೋರ್ಟ್ ಮಾಡ್ತೀನಿ ಶಬೀನಾ ಅಂತ ಹೇಳಿದರು. ಸೊ ರಮನ್ ಪಾಲಿಟೆಕ್ನಿಕ್ಕಿಂದ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಮತ್ತೆ ವೀಣಾ ಮ್ಯಾಮ್ ಆಬ್ಸೆನ್ಸಲ್ಲಿ ಅವ್ರನ್ನ ಸ್ವಾಗತ ಮಾಡ್ತೀನಿ. ಹಾಗೆ ಅವರ ಟೀಚರ್ಸ್ ಇಲ್ಲಿದ್ದಾರೆ. ಸೊ ಐ ಡಿಂಟ್ ಗೆಟ್ ಯುವರ್ ನೇಮ್, ಸಾರಿ. ಸಲೀಂ ಸರ್, ಶಶಿಧರ್ ಸರ್, ಸಲೀಂ ಸರ್ ಆ್ಯಂಡ್ ಶಶಿಧರ್ ಸರ್ಗೆ ಸ್ವಾಗತ. ವೆಲ್ಕಮ್ ಸರ್. ನಮಸ್ಕಾರ. ನಾನು ಆದಿತ್ಯ ವಿನೋದ್, ಕೆಂದಾವರೆ ಫೌಂಡೇಶನ್ ಸಂಸ್ಥಾಪಕ. ಇಂದು ಮೇಣದ ಬತ್ತಿಯ ಮೌನ ಒಂದು ಏನ್ ಗ್ಯಾದರಿಂಗ್ ನಾವು ಸೇರಿದೀವಿ, ಇದು ಯಾರ್ಯಾರು ಮಕ್ಕಳು ದೌರ್ಜನ್ಯ ಮತ್ತು ಈ ಒಂದು ಕೃತ್ಯಕ್ಕೆ ಒಳಗಾಗಿರ್ತಾರೋ ಹಾಗೂ ಅವರ ಪ್ರಾಣಗಳನ್ನ ಕಳ್ಕೊಂಡಿರ್ತಾರೋ ಅಂತವರಿಗೆ ಒಂದು ಗೌರವ ನಮನ ಸಲ್ಲಿಸೋಕೆ ಹಾಗೂ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಮನವಿ ಪತ್ರವನ್ನು ಕೂಡ ಎಲ್ಲರೂ ಸೈನ್ ಮಾಡಿದೀವಿ. ಅದಕ್ಕೆ ಸಾಕ್ಷಿಯಾಗಿ ಇಂದು ತುಂಬಾ ಜನ ಕಾಲೇಜ್ ಮಕ್ಕಳು ನಮ್ಮ ಜೊತೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಕೈ ಜೋಡಿಸಿದ್ದಾರೆ. ಹಾಗೆ ತುಂಬಾ ಭಾವನಾತ್ಮಕವಾಗಿ
ಈ ಒಂದು ಕಾರ್ಯಕ್ರಮ ಒಂದು ನಡೆದಿದೆ. ನಿಮ್ಮ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಪೊಲೀಸ್ ಕಾರ್ಯಾಚರಣೆ ಏನೇನು ಪೊಲೀಸ್ ಕರ್ಮಿಗಳು ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ಕಾನ್ಸೆಪ್ಟ್ ಅಲ್ಲ, ಇದು ನಡೀತಾ ಇರುವಂತ ಘಟನೆಗಳು ಏನಿದೆ ಇದು ನಾವು ನೋಡಿ ನಮಗೆ ಸುಮ್ಮನೆ ಇರೋದಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಮನುಷ್ಯರು ನಮ್ಮ ಜೊತೆ ಯಾರ್ಯಾರು ಇರ್ತಾರೋ ಎಲ್ಲರೂ ಮನುಷ್ಯನಿಗೆ ಈ ತರ ಮಾಡ್ತಾ ಇದ್ದಾಗ ಅದು ತಪ್ಪದು. ಅದಕ್ಕೆ ಸರಿಯಾಗಿ ಮಾಡಿರೋರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಥವಾ ಶಿಕ್ಷೆ ಕೊಡಬೇಕು. ಹಾಗೂ ತುಂಬಾ ಅವೇರ್ನೆಸ್ ಮೂಡಿಸ್ಬೇಕು. ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಎಷ್ಟೇ ಡೆವಲಪ್ ಆಗಿದೆ, ಟೆಕ್ನಿಕಲಿ ಎಷ್ಟೇ ನಾವು ಡೆವಲಪ್, ಸರ್ಕಾರ ಗೌರ್ಮೆಂಟ್ ಅದು ಇದು ಏನೇ ಡೆವಲಪ್ ಆದ್ರೂ ಮನುಷ್ಯನ ಬುದ್ಧಿ ಇದೆಯಲ್ಲ, ಬ್ರೈನ್ ಇನ್ನೂ ಅಲ್ಲೇ ಇದೆ. ಒಬ್ಬ ಮನುಷ್ಯನಿಗೆ ದ್ರೋಹ ಮಾಡೋದು, ಅಟ್ಯಾಕ್ ಮಾಡೋದು, ಫಿಸಿಕಲಿ ಡ್ಯಾಮೇಜ್ ಮಾಡೋದು, ಆ ಏನಿದೆ ಅದು ಇನ್ನೂ ನಡೀತಾ ಇದೆ. ಅದಕ್ಕೆ ನಾವು ಸ್ಟಾಪ್ ಮಾಡಲೇಬೇಕು, ಅದಕ್ಕೆ ಫುಲ್ ಸ್ಟಾಪ್ ಕೊಡಬೇಕು. ಇದನ್ನ ನಾವು ಹೋಮ್ ಮಿನಿಸ್ಟರು ಮತ್ತು ಹಲವಾರು ಮಿನಿಸ್ಟರ್ಗಳು ಎಲ್ಲ ನಮಗೆ ಮುಖ್ಯಮಂತ್ರಿಗಳಿಗೂ ಕೂಡ ಇದನ್ನ ಎಲ್ಲ ಪಿಟಿಷನ್ ಎಲ್ಲ ಸೈನ್ ಆಗಿದೆ. ಈಗ ಇನ್ನೊಂದು ವಾರದಲ್ಲಿ ನಾವು ಅದನ್ನ ತಲುಪಿಸ್ತಾ ಇದ್ದೀವಿ. ನನ್ನ ಹೆಸರು ಆದಿತ್ಯ ವಿನೋದ್. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮಹಿಳೆಯರಿದ್ದಾರೆ ಇಲ್ಲೇ, ಮಹಿಳೆಯರ ಕಾರ್ಯಕ್ರಮ. ಸೊ ಎಲ್ಲರೂ ನಿಂತಿರೋದು ನೋಡಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಿದ್ದಾರೆ, ಸ್ಟ್ರಾಂಗ್ ವುಮೆನ್ ಇದ್ದಾರೆ. ಸೊ ಅದನ್ನ ನೋಡ್ತಾ ತುಂಬಾ ತುಂಬ ಬರ್ತಿದೆ ಈ ಕಾರ್ಯಕ್ರಮಕ್ಕೆ, ಮತ್ತೆ ಹೆಮ್ಮೆ ಅನ್ನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ನಡುವೆ ನಮ್ಮ ಸೀನಿಯರ್ ಸೋಷಿಯಲ್ ವರ್ಕರ್ ಆ್ಯಂಡ್ ಸೀನಿಯರ್ ಜರ್ನಲಿಸ್ಟ್ ಅಡ್ವೊಕೇಟ್ ಶ್ರೀ ಶಶಿಕುಮಾರ್ ಸರ್ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಇಲ್ಲಿ ಎಲ್ಲರಿಗಿಂತ ಸೀನಿಯರ್ ಆಗಿದ್ದಾರೆ, ನಮಗೋಸ್ಕರ ಬಂದಿದ್ದಾರೆ. ತುಂಬ ಹೃತ್ಪೂರ್ವಕ ಸ್ವಾಗತ ಸರ್ ತಮಗೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎರಡು ಉದ್ದೇಶ ಮಾತಾಡಬೇಕು. ಹೆಣ್ಮಕ್ಳು ಪರವಾಗಿ ಪೆಟಿಷನ್ ಸೈನ್ ಮಾಡಿದ್ದೀರಾ, ಮತ್ತೆ ಸಾಕಷ್ಟು ಮುಂದೆ ಪೆಟಿಷನ್ ಮೂಲಕ ಈ ಜಸ್ಟಿಸ್ನ ಕೊಡಿಸ್ಬೇಕಂತ ಕೇಳ್ಕೊತೀನಿ ಇಲ್ಲೇನೆ. ಥ್ಯಾಂಕ್ ಯು ಸರ್. ಸೊ ನಮ್ಮ ಮಧ್ಯದಲ್ಲಿ ವಂದನಾ ಮ್ಯಾಮ್ ಬರಬೇಕಾಗಿತ್ತು, ಬರಲಿಲ್ಲ, ಫ್ರಮ್ ರಮನ್ ಪಾಲಿಟೆಕ್ನಿಕ್. ಸೊ ನಾವು ಕೇಳ್ಕೊಂಡಾಗ ರಮನ್ ಪಾಲಿಟೆಕ್ನಿಕ್ ಕಾಲೇಜ್ಗೆ ಜಸ್ಟ್ ಹೋಗಿದ ತಕ್ಷಣ ವಂದನಾ ಮ್ಯಾಮ್ ಇಸ್ ಸಚ್ ಅ ಸೂಪರ್ ಪವರ್ ಲೇಡಿ. ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಈ ತರದ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ವಿದೌಟ್ ಸೆಕೆಂಡ್ ಥಾಟ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಶಬೀನಾ ಅಂತ ಹೇಳಿದ್ರು. ಸೊ ರಮನ್ ಪಾಲಿಟೆಕ್ನಿಕ್ ಇಂದ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಮತ್ತೆ ವೀಣಾ ಮ್ಯಾಮ್ ಆಬ್ಸೆನ್ಸ್ ಅಲ್ಲಿ ಅವ್ರನ್ನ ಸ್ವಾಗತ ಮಾಡ್ತೀನಿ. ಹಾಗೆ ಅವರ ಟೀಚರ್ಸ್ ಇಲ್ಲಿದ್ದಾರೆ. ಸೊ ಐ ಡಿಂಟ್ ಗೆಟ್ ಯುವರ್ ನೇಮ್, ಸಾರಿ. ಸಲೀಂ ಸರ್, ಶಶಿಧರ್ ಸರ್, ಸಲೀಂ ಸರ್ ಅಂಡ್ ಶಶಿಧರ್ ಸರ್ಗೆ ಸ್ವಾಗತ. ವೆಲ್ಕಮ್ ಸರ್. ನಾನು ಡೈರೆಕ್ಟರ್ ಕೆಂದಾವರೆ ಫೌಂಡೇಶನ್ಗೆ. ಸೊ ಈ ಒಂದು ಸಭೆ ಮಾಡಿರುವಂತ ಉದ್ದೇಶ ಏನಂತ ಅಂದ್ರೆ, ಹೆಣ್ಮಕ್ಳ ಮೇಲೆ ಸಾಕಷ್ಟು ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ. ಮತ್ತೆ ಅವ್ರಿಗೆ ಆಗ್ತಾ ಇರುವಂತ ಎಕ್ಸ್ಪ್ಲಾಯ್ಟೇಷನ್ ಅಥವಾ ಸೆಕ್ಸುವಲ್ ವೈಲೆನ್ಸ್ಗೆ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತಾ ಇದೀವಿ. ಏನಂದ್ರೆ ಸ್ಟ್ರಾಂಗ್ ಆಗಿ ಪನಿಷ್ಮೆಂಟ್ಸ್ ಕೊಡ್ಬೇಕು ಕ್ರಿಮಿನಲ್ಸ್ಗೆ. ಯಾಕಂದ್ರೆ ಈ ಸೊಸೈಟಿ ಕ್ಲೀನ್ ಆಗ್ಬೇಕಂದ್ರೆ ದೇ ಶುಡ್ ಬಿ ಹ್ಯಾಂಗ್ ಆನ್ ದ ರೋಡ್. ಸೊ ಅವರು ರೋಡಲ್ಲಿ ಅವ್ರನ್ನ ಹ್ಯಾಂಗ್ ಮಾಡಿದಾಗ ಭಯ ಬರುತ್ತೆ, ಆಗ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ, ನಮ್ಮ ಹೆಣ್ಣು ಸುರಕ್ಷತೆಯಿಂದ ಇರ್ತಾರೆ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಹಾಗೆ ಯಾರ್ಯಾರು ಅವರ ಜೀವವನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ನಾವು ಒಂದು ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ, ಮತ್ತೆ ಪೆಟಿಷನ್ ನ ಸೈನ್ ಮಾಡುವ ಮೂಲಕ, ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಈ ತರ ಒಂದು ನಮ್ಮ ಹೆಣ್ಮಕ್ಳಿಗೆ ಸುರಕ್ಷತೆ ನೀಡಿ. ಸೊ ಸೆಕ್ಸುವಲ್ ವೈಲೆನ್ಸ್ ನ ಮಾಡಿರುವಂತವ್ರಿಗೆ ಬೇಲ್ ಕೊಟ್ಟು ಎಲ್ಲ ಹೊರಗಡೆ ಬಿಡಬೇಡಿ, ಅವ್ರಿಗೆಲ್ಲ ಸ್ಟ್ರಾಂಗ್ ಪನಿಷ್ಮೆಂಟ್ಸ್ ನ ಕೊಡಿ, ಸೇಫ್ ಆಗಿ ಹೆಣ್ಮಕ್ಳಿಗೆ ವಾತಾವರಣ ಸೃಷ್ಟಿ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ದೇಶದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಈ ದೌರ್ಜನ್ಯಗಳನ್ನ ಮತ್ತು ಹೆಣ್ಮಕ್ಳ ಮೇಲೆ ಆಗ್ತಾ ಇರತಕ್ಕಂತ ಅತ್ಯಾಚಾರಗಳನ್ನ ವಿರೋಧಿಸಿ ಇವತ್ತು ಒಂದು ಮೌನವಾದಂತ ಒಂದು ಪ್ರತಿಭಟನೆಯನ್ನ ಇವತ್ತು ಕೆಂದಾವರೆ ಫೌಂಡೇಶನ್ ಮುಖಾಂತರ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಈ ಕೆಂದಾವರೆ ಫೌಂಡೇಶನ್ ಏನು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ, ಸಾರ್ವಜನಿಕವಾಗಿ ಅವರು ಒಂದು ತಿಳುವಳಿಕೆ, ಮಕ್ಕಳ ಸುರಕ್ಷತೆಗಾಗಿ ಒಂದು ತಿಳುವಳಿಕೆ ನೀಡುವಂತ ಕಾರ್ಯಕ್ರಮ. ಅದರ ಜೊತೆಗೆ ಈಗಾಗಲೇ ಏನು ಅತ್ಯಾಚಾರದಿಂದ ಸಾಕಷ್ಟು ಮಕ್ಕಳು ಇವತ್ತಾಗ್ಲೇ ತಮ್ಮ ದೇಹವನ್ನ ತ್ಯಾಗ ಮಾಡಿದ್ದಾರೆ. ನೊಂದಂತ ಆತ್ಮಗಳ ಒಂದು ತೃಪ್ತಿಗಾಗಿ, ಆತ್ಮಗಳಿಗೆ ಒಂದು ಶಾಂತಿ ಸಿಗ್ಲಿ ಅನ್ನೋಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ.
ಆ ಆತ್ಮಗಳಿಗೆ ನಾವು ನಿಜವಾಗ್ಲೂ ಶಾಂತಿ ದೊರಕಿಸ್ಲೇಬೇಕು ಅನ್ನೋದಾಯ್ತು ಅಂತಂದ್ರೆ ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ತಕ್ಕ ಕಠಿಣವಾದಂತ ಶಿಕ್ಷೆಯನ್ನ ಕೊಡೋದ್ರ ಮುಖಾಂತರ ನಾವು ಆ ಅತೃಪ್ತ ಆತ್ಮಗಳಿಗೆ ನಾವು ಶಾಂತಿಯನ್ನ ನೀಡುವಂತ ಕೆಲಸಗಳನ್ನ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ಆ ಕುಟುಂಬಗಳಿಗೂ ಸಹ ಒಂದು ಏನು ನೆಮ್ಮದಿಯ ಒಂದು ಬದುಕನ್ನ ಬದುಕೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಬೇಕಾಗಿದೆ. ಹಾಗಾಗಿ ಕೆಂದವರೆ ಫೌಂಡೇಶನ್ ಮತ್ತು ಇನ್ನಿತರ ಎಲ್ಲ ಸಮಾಜ ಸೇವಕರು ಇವತ್ತೆಲ್ಲ ಸೇರ್ಕೊಂಡು ಇವತ್ತು ಈ ಒಂದು ಪ್ರತಿಭಟನೆ, ಮೌನವಾದಂತ ಪ್ರತಿಭಟನೆ ಇವತ್ತು ಯಶಸ್ವಿಗೊಳಿಸಿದೀವಿ. ಅದರ ಮುಖೇನ ಸರ್ಕಾರಕ್ಕೆ ಮತ್ತು ಈ ಎಲ್ಲ ವಿಚಾರಗಳನ್ನ ಗಮನಕ್ಕೆ ತಗೊಂಡ್ಬಂದು ಅತ್ಯಾಚಾರಿಗಳ ಮೇಲೆ ಕಠಿಣವಾದಂತ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಒಂದು ಹೊಸ ಕಾನೂನನ್ನ ರೂಪಿಸಬೇಕು ಅನ್ನೋಂತ ಬೇಡಿಕೆಯನ್ನು ಸಹ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಬರೀ